ಇತರರಿದ್ದರು. ಭಟ್ಕಳದ ಕರಿಕಲ್ ಧ್ಯಾನ ಕುಟೀರದಲ್ಲಿ ಭಟ್ಕಳ ನೆಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನ, ಅರಸಕೇರಿ ಮತ್ತು ಹಳೆಕೋಟೆ ಹನುಮಂತ ದೇವಸ್ಥಾನ ಶಿರಾಲಿ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ಯಾವಾಗ ಧರ್ಮ ಆಧಪತನವಾಗುತ್ತದೆಯೋ ಭಗವಂತನ ವಾಣಿಯಂತೆ ಜಗತ್ತಿನಲ್ಲಿ ಸಾಧು ಸಂತರು ದೇವಮಾನವರಾಗಿ ದೇವದೂತರಾಗಿ ಅವತಾರ ಎತ್ತುತ್ತಾರೆ. ಆ ಸಾಲಿನಲ್ಲಿ ನಾರಾಯಣ ಗುರುಗಳು ಕೂಡ ಒಬ್ಬರಾಗಿದ್ದಾರೆ. ಶ್ರೀ ನಾರಾಯಣ ಗುರುಗಳು 1854ನೇ ಇಸ್ವಿಯಲ್ಲಿ ಕೇರಳದಲ್ಲಿ ಜನಿಸಿದ್ದು ಆಯುರ್ವೇದದಲ್ಲಿ ವಿದ್ವಾಂಸರಾಗಿದ್ದರು, ಸಂಸ್ಕೃತ ಬಲ್ಲವರಾಗಿದ್ದರು, ಎಲ್ಲಾ ಭಾಷೆಗಳಲ್ಲೂ ಕೂಡ ಜ್ಞಾನವನ್ನ ಹೊಂದಿದವರು. ಎಲ್ಲರನ್ನ ಸೇರಿಸುವಂತೆ ಹಿಂದುತ್ವದಡಿಯಲ್ಲಿ ಒಂದೇ ದೇವರು ಎನ್ನುವುದನ್ನ ಸಮಾಜದ ಒಳಿತಿಗಾಗಿ ಶುದ್ಧ ಮನಸ್ಸಿನಿಂದ ಶ್ರಮಿಸಿದವರು. ಅಲ್ಲದೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳು ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಇಡೀ ಪ್ರಪಂಚದ ಸರ್ವ ಜಾತಿಗೆ ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಎಂದು ತಿಳಿಸಿದರು. ನಾರಾಯಣ ಗುರುಗಳು ಒಂದು ಜಾತಿಗೆ, ನಿಮಗೆ ನಾಮಧಾರಿಗಳಿಗೆ, ಜೀವರಿಗೆ ಅಥವಾ ಏಳಿಗರಿಗೆ, ತೀಯರಿಗೆ ಸೀಮಿತ ಅಲ್ಲ, ಇಡೀ ಪ್ರಪಂಚದ ಸರ್ವ ಜಾತಿಗೆ ಸರ್ವ ಸಿದ್ಧಾಂತವನ್ನು ಅವರು ಬಳಸಿಕೊಂಡು ಪ್ರತಿಪಾದನೆ ಮಾಡಿದವರಂತೆ. ಆದ ಕಾರಣ ಕೇರಳದಲ್ಲಿರುವಂತಹ ಈಗ ಬ್ರಾಹ್ಮಿನ್ಸ್ ಇರ್ಬೋದು, ಯಾವುದೇ ಜಾತಿ ಬಂತದಾದ ಒಂದು ಹೋಟೆಲ್ ಹೋಗಿ ಅಲ್ಲಿ ನಾರಾಯಣ ಗುರುಗಳ ಪಡೆ ಇದೆ. ಅಂದ್ರೆ ಅವರೊಂದು ದೇವರನ್ನೇ ಅವರು ಸ್ವೀಕಾರ ಮಾಡಿದ್ರು. ನಾವು ಯಾವುದೋ ಒಂದು ಆಲೋಚನೆಯಿಂದ ನಾರಾಯಣ ಗುರುಗಳ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಆಗಿಲ್ವಾ? ಸರ್ವಾಂಗೀನವಾದಂತಹ ಸರ್ವ ಕೋನಗಳನ್ನ 365 ಡಿಗ್ರಿಯಿಂದ 360 ಡಿಗ್ರಿಯ ಒಳಗೆ ನಾವು ಆಲೋಚನೆ ಮಾಡಿ ಮಾತಾಡಬೇಕು. 90 ಡಿಗ್ರಿ 180 ಡಿಗ್ರಿಯಲ್ಲಿ ಮಾತಾಡುವುದಲ್ಲ, 360 ಡಿಗ್ರಿಯ ವ್ಯಾಪ್ತಿಯನ್ನು ಒಳಪಟ್ಟುಕೊಂಡು ನಾರಾಯಣ ಗುರುಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ನಾವು ಈಗ ಶಬ್ದಸ್ವರ ಇರ್ಬೋದು, ಸಾಧ್ಯ ಯೋಗ. ಕಾರ್ಯಕ್ರಮದಲ್ಲಿ ಅರಣ್ಯ ಸಮಿತಿ ಹೋರಾಟಗಾರ ರವೀಂದ್ರ ನಾಯಕ್, ಅರಸಕೇರಿ ದೇವಸ್ಥಾನದ ಅಧ್ಯಕ್ಷ ಅರುಣ್ ನಾಯಕ್, ಹಳೆಕೋಟೆ ಶಿರಾಲಿ ದೇವಸ್ಥಾನದ ಅಧ್ಯಕ್ಷ ಆರ್.ಕೆ. ನಾಯಕ್, ಕೃಷ್ಣ ನಾಯಕ್ ಸೇರಿದಂತೆ ಇತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ.